ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಫಸ್ಟ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇವತ್ತು ನಾನು ಹೇಳೋ ವಿಡಿಯೋ ನೋಡಿ ನಿಮ್ಮ ಚಡ್ಡಿ ಎಲ್ಲ ಒದ್ದೆ ಆಗೋಗುತ್ತೆ. ಇದೇ ಥರ ವಿಡಿಯೋ ಮತ್ತೆ ನಿಮಗೆ ಹೇಳ್ಬೇಕಲ್ವಾ? ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆದರೆ ನಿಮಗೆ ಗೊತ್ತಾಗಬೇಕಲ್ವಾ? ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಹಾಲಲ್ಲಿಟ್ಟರೆ ನಾನು ಪ್ರತಿಯೊಂದು ವಿಡಿಯೋ ಹಾಕ್ದಾಗಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದು ಯಾವುದ್ರ ಬಗ್ಗೆ ಅಂದರೆ, ಕನಸಲ್ಲಿ ಒಂದು ಹುಡುಗಿ ಹೇಳೋ ಕತೆ ಇದು. ಅಂದರೆ ಕನಸಲ್ಲೇ ಯಾರೋ ಒಂದು ಹುಡುಗ ಅವಳ ಚಡ್ಡಿ ಒದ್ದೆ ಆಗೋ ರೇಂಜಿಗೆ ಬಂದಿದ್ದಂತೆ. ಈ ಕತೆ ಹೇಳಿದ್ದು ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳು. ಬನ್ನಿ ಅವಳ ಕತೆ ಅಂದರೆ ಅವಳ ಕನಸಲ್ಲಿ ಕತೆ ಬಂದಿದ್ದು ನೋಡೋಣ. ಕತ್ತಲು ಕವಿದ ರೂಮಿನಲ್ಲಿ ನನ್ನ ತೊಡೆಯ ಮಧ್ಯದಲ್ಲಿ ಮುಖ ಇಟ್ಟ. ನನ್ನ ತೊಡೆಯನ್ನು ಮುತ್ತಿಕ್ಕುತ್ತಾ ನನಗೆ ಚಕ್ಕುಳುಗುಳ್ಳಿ ಇಟ್ಟು ನಾಲಿಗೆ ಆಡಿಸುತ್ತಾ ನನ್ನ ತೊಡೆಯನ್ನೆಲ್ಲ ಒದ್ದೆ ಮಾಡ್ತಾ ಇದ್ದ. ನನ್ನ ತೂತಿನ ಕಡೆ ಬಂದ ನಾಲಿಗೆ ನನ್ನ ತೂತಿಲ ಬಾಗಿಲಲ್ಲಿ ಮೇಲನೆ ಕೆಳಗೆ ಆಡುತ್ತಿದ್ದರೆ ನನ್ನ ಒಳಗೆ ತುಂಬಿದ ಸರಸವರು ಉಕ್ಕಿ ರಭಸದಿಂದ ಬರತೊಡಗಿತು. ನಾನು ಆಗ ಆ ತಲೆ ಹಿಡಿದು ಕಾಲು ಅಗಲಿಸಿ ತೂತಿಗೆ ಅದುಮಿಸಿಕೊಳ್ಳುತ್ತಿದ್ದೆ. ಆಗ ನಾಲಿಗೆಯನ್ನು ತೂತಿಗೆ ತೋರಿಸಿ ಹಿಂದೆ ಮುಂದೆ ಮಾಡುತ್ತಿದ್ದರೆ ನನ್ನ ರಸ ಉಕ್ಕಿ ಉಕ್ಕಿ ಹರಿಯಲು ಮುಂದಾಗುತ್ತಿತ್ತು. ಅನ್ನುವಷ್ಟರಲ್ಲಿ ಅಲಾರಾಮ್ ಬಡಿದುಕೊಂಡಿತ್ತು. ಎಚ್ಚರವಾಗಿ ಎದ್ದು ನೋಡಿದಾಗ ಯಾರೂ ಇರಲಿಲ್ಲ. ಇಷ್ಟೊತ್ತು ಕಂಡಿದ್ದು ಕನಸು ಎಂದು ಅರಿವಾಗಿ ಬೇಜಾರಾಯಿತು. ನನ್ನ ಸ್ಥಿತಿ ಕಂಡು ನನಗೆ ಕೋಪ ಬಂದಿತ್ತು. ಗಡಿಯಾರದ ಕಡೆ ನೋಡಿದೆ. ಸಮಯ 5:30 ತೋರಿಸುತ್ತಿತ್ತು. ಎಂಥ ಕನಸು ಹಾಳಾಯಿತು ಎಂದು ಬೇಜಾರಾಯಿತು. ಅಷ್ಟರಲ್ಲಿ ಮತ್ತೆ ಅಲಾರಾಮ್ ಬಡಿದುಕೊಂಡಿತ್ತು. ಅಲಾರಾಮ್ ಕೊಂಡು ಹಿಡಿದವನಿಗೆ ಶಾಪ ಹಾಕುತ್ತಾ ಜೋರಾಗಿ ಅಲಾರಾಮ್ನ ಕೊಟ್ಟಿದೆ. ಸುಮ್ಮನಾಯಿತು. ಲಂಗ ಇಲ್ಲದ ನೈಟಿಯೊಳಗೆ ಕೈ ತೂರಿಸಿ ತೂತು ಮುಟ್ಟಿ ನೋಡಿಕೊಂಡೆ. ಅಂಟಿನ ರಸ ನನ್ನ ಕೈಯಲ್ಲೆಲ್ಲ ಆಗಿತ್ತು. ಕನಸಲ್ಲಿ ನನ್ನ ರಸ ಬರುವಂತೆ ಮಾಡಿದವರು ಯಾರು ಅಂತ ತಲೆಯನ್ನು ಕೆರೆಯೋಕೆ ಶುರುವಾಯಿತು. ಮತ್ತೆ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ, ಮತ್ತೆ ಕನಸು ಬೀಳಬಹುದು ಎಂದು ಆಸೆಯಿಂದ ಮಲಗಲು ಪ್ರಯತ್ನಿಸುತ್ತಿದ್ದೆ. ಆದರೆ ನಿದ್ರೇನೇ ಬರಲಿಲ್ಲ. ಅರ್ಧ ಗಂಟೆ ಹೊರಳಾಡಿದರೂ ನಿದ್ದೆ ಬರಲಿಲ್ಲ. ಗಂಟೆ 6 ಆಯಿತು. ಸರಿ, ಇನ್ನೇನು ಮಾಡೋದು ಅಂತ ಎದ್ದು ಬಿಟ್ಟೆ. ಮನೆಯಿಂದ ಆಚೆ ಬಂದು ಕಾರಿಡಾರ್ನಲ್ಲಿ ನಿಂತೆ. ಮೊದಲನೆಯ ಮಾಡಿಯಲ್ಲಿ ಮನೆ ಇದ್ದ ಕಾರಣ ಕೆಳಗಿನ ರಸ್ತೆ ಚೆನ್ನಾಗಿ ಕಾಣ್ತಿತ್ತು. ಬೆಳಗಿನ ಜಾವದ ಮಂಜು ಆವರಿಸಿಕೊಂಡಿತ್ತು. ಆಗಲೇ ಕೆಲವು ಜನರು ಎದ್ದು ವಾಕಿಂಗ್, ಜಾಗಿಂಗ್ ಮಾಡ್ತಿದ್ರು. ಬೀಸುತ್ತಿರುವ ಗಾಳಿಯು ನನ್ನ ನೈಟಿ ಒಳ ತೋರಿ ನನ್ನ ತೊಡೆಗಳನ್ನು ಹಾದು ಹೋಗಿ ತೂತಿನ ಸ್ಪರ್ಶಿಸುತ್ತಿದ್ದರೆ ನನ್ನ ಕಾಲುಗಳು ಮೇಲಿನ ರೋಮಗಳು ನಿಗುರುತ್ತಿದ್ದವು. ಕಾಮದ ಬೆಂಕಿಯಿಂದ ಹುರಿಯುತ್ತಿದ್ದ ನನ್ನ ದೇಹಕ್ಕೆ ತಂಗಾಳಿ ಸೋಕಿದಾಗಲೂ ಒಳಗಿನ ಬೆಂಕಿ ಹೆಚ್ಚುತ್ತಲೇ ಇತ್ತು. ನನ್ನ ಚೆಂಡುಗಳು ನೆಟ್ಟಗೆ ನಿಂತಿಕೊಂಡು ಯಾರನ್ನಾದರೂ ಚುಚ್ಚಿಬಿಡಬೇಕು ಎಂಬ ಕಾಯುವ ಹಾಗೆ ನಿಂತಿದ್ದವು. ಈ ಎಲ್ಲ ಭಾವನೆಗಳ ಮಧ್ಯೆ ನಾನು ಮಂಜಿನ ಹಿಂದಿನಿಂದ ಸೂರ್ಯ ಬೀಳುತ್ತಿರುವ ಕಿರಣಗಳನ್ನು ನೋಡುತ್ತಿದ್ದೆ. ಸೂರ್ಯನ ಕಿರಣಗಳು ನನ್ನ ಕಣ್ಣಿಗೆ ಕುಕ್ಕಿದಾಗ ಅನ್ನಿಸಿತು. ಕಣ್ಣು ಮುಚ್ಚಿ ತಲೆ ಕೆಳಗೆ ಮಾಡಿದೆ. ಮತ್ತೆ ನಿಧಾನಕ್ಕೆ ಕಣ್ಣು ತೆರೆಯುತ್ತಿದ್ದಾಗ ರಸ್ತೆಯಲ್ಲಿ ಜಾಗಿಂಗ್ ಮಾಡುತ್ತಿರುವುದು ಕಣ್ಣಿಗೆ ಬಿತ್ತು. ಮಂಜಿನ ಮಧ್ಯದಲ್ಲಿ ಮುಖ ಕಾಣಿಸದೇ ಇದ್ದಾಗ ನನ್ನ ಕಣ್ಣುಗಳು ಹರಳಿದವು.
ನೋಡುತ್ತಲೇ ನನ್ನ ಮನೆ ಕಡೆ ಬರುತ್ತಿದ್ದವರು ಯಾರು ಅಂತ ತೀಕ್ಷ್ಣವಾಗಿ ಗಮನಿಸಿದಾಗ ಅದೇ ಹೊತ್ತಿಗೆ ಆ ಕಡೆಯಿಂದ ಗುಡ್ ಮಾರ್ನಿಂಗ್ ಬಂತು. ನಾನು ಕಣ್ಣು ಉಜ್ಜಿಕೊಳ್ಳುತ್ತಾ ನೋಡಿದಾಗ ಗೊತ್ತಾಯಿತು, ಅವರು ನನ್ನ ಗಂಡನ ಸ್ನೇಹಿತ ಶರತ್ ಅಂತ. ನಾನು ಕೂಡ ಗುಡ್ ಮಾರ್ನಿಂಗ್ ಹೇಳಿದೆ. ಶರತ್ ಹಾಗೆ ಇನ್ನೂ ಹತ್ತಿರ ಬಂದು ನಮ್ಮ ಮನೆಯ ಕಾಂಪೌಂಡ್ ಹತ್ತಿರ ನಿಂತು ಶರತ್ ಹೇಳಿದರು, ಆಯ್ತಾ ಕಾಫಿ ಅಂತ. ನಾನದಕ್ಕೆ ಇಲ್ಲ, ಈಗ ತಾನೇ ಎದ್ದು ಆಚೆ ಬಂದೆ, ಇನ್ನೂ ಮಾಡಬೇಕು ಅಂತ ಹೇಳಿದೆ. ಅದಕ್ಕವರು ತಲೆ ಎತ್ತಿ ನನ್ನ ಕಡೆ ನೋಡುತ್ತಾ, ಏನಿಷ್ಟು ಬೇಗ ಎದ್ದಿದ್ದೀರಾ, ಯಾಕೆ ನಿದ್ದೆ ಬರಲಿಲ್ವಾ ಅಂದರು. ಅದಕ್ಕೆ ನಾನು ಅಲಾರಾಮ್ ನನ್ನ ನಿದ್ದೆ ಹಾಳು ಮಾಡೋಕ್ಕೆ ಬಿಡಲಿಲ್ಲ, ಅದಕ್ಕೆ ಎದ್ದೆ. ನೀವು ದಿನ ಜಾಗಿಂಗ್ ಮಾಡ್ತೀರಾ ಅಂತ ಕೇಳಿದೆ. ಶರತ್ ನಗುತ್ತಾ ಹೌದು ಯಾಕೆ ಅಂತ ಕೇಳಿದರು. ಅಲ್ಲ, ಈ ಚಳಿಯಲ್ಲಿ ಎದ್ದು ಹೇಗೆ ಜಾಗಿಂಗ್ ಮಾಡ್ತೀರಾ ಅಂತ ನಿಮಗೆ ಚಳಿ ಆಗೋಲ್ವಾ ಅಂದೆ. ಶರತ್ ಹಾ ಅಂತ ನಗುತ್ತಾ, ಚಳಿಯಲ್ಲಿ ವ್ಯಾಯಾಮ ಮಾಡಿದರೆ ಆರೋಗ್ಯ ಚೆನ್ನಾಗಿರೋದು, ನೀವು ಮಾಡಬಹುದು ನೋಡಿ ಅಂದರು. ನಾನಯ್ಯೋ ಇಲ್ಲಪ್ಪ, ನನಗೆ ಆಗೋಲ್ಲ. ಅಷ್ಟರಲ್ಲಿ ಜೋರಾಗಿ ಬೀಸಿದ ಗಾಳಿಗೆ ನನ್ನ ತೆಳುವಾದ ನೈಟಿ ಹಾಗೆ ಒಮ್ಮೆಲೆ ಹಿಂದೆ ಮುಂದೆ ಹಾದಿದಾಗ ಕೆಳಗೆ ನಿಂತಿದ್ದ ಶರತ್ಗೆ ನನ್ನ ನೈಟಿ ಒಳಗಿದ್ದ ನನ್ನ ಕಾಲುಗಳು ತೊಡೆಗಳು ಕಾಣಿಸಿತು. ನನ್ನ ನೈಟಿಯ ಅವಾಂತರದಲ್ಲಿದ್ದ ಶರತ್ನ ಮೈ ನೋಡಿ ರೋಮಾಂಚನದಿಂದ ಪ್ಯಾಂಟ್ ಒಳಗೆ ಕೋಲಾಹಲ ಉಂಟಾಗಿ ತನ್ನ ಸಾಮಾನಿನ ಮೇಲೆ ಕೈ ಇಟ್ಟುಕೊಂಡು ಸರಿ ಮಾಡಿಕೊಂಡಿದ್ದು ನನ್ನ ಗಮನಕ್ಕೆ ಬಂತು. ಇಷ್ಟು ಆಗಿದ್ದು ಕೆಲವು ಕ್ಷಣಗಳಲ್ಲಿ. ಇನ್ನು ಕೆಲವು ಕ್ಷಣಗಳಲ್ಲಿ ಏನೇನಾಯಿತು ಅಂತ ನಾನು ನಿಮಗೆ ಮುಂದಿನ ಕಥೆಯಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಬಾಯ್ ಬಾಯ್.